ಮೊದಲನೇದಾಗಿ ನಾನು ಇಲ್ಲಿ ನೆರೆದಿರುವಂತ ನಮ್ಮ ಸಭೆ ಪಾಸ್ಟರ್ಗಳು ಮತ್ತೆ ಡ್ಯಾನಿಯಲ್ ಅವರಿಗೂ ನಾನು ಯೇಸು ಕ್ರಿಸ್ತನ ಹೆಸರನ್ನು ವಂದಿಸ್ತಾ ಇದ್ದೀನಿ. ಮತ್ತೆ ಈ ಒಂದು ಮಾತುಗಳನ್ನ, ಈ ಒಂದು ಶಿಲುಬೆಯಲ್ಲಿ ದೇವರು ಮಾತನಾಡಿದಂತ ಮಾತನ್ನ ಮಾತನಾಡಲು ಈ ಒಂದು ಸಮಯವನ್ನು ಕೊಟ್ಟಂತ ದೇವರಿಗೂ ಸಹ ನಾನು ವಂದಿಸ್ತಾ ಇದ್ದೀನಿ. ನಾವು ಇಷ್ಟೊತ್ತು ನೋಡಿದ್ವಿ, ನಮ್ಮ ಸಭೆ ಸೇವಕರು ಹೇಳಿದಂತ ಎಲ್ಲ ವಿಚಾರಗಳನ್ನ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಲ್ಲ. ಯಾರು ಆಶ್ಚರ್ಯವಾಗಿ ದಯವಿಟ್ಟು ಬ್ಲ್ಯಾಂಕ್ ಆಗಿ ಯಾರು ನೋಡ್ಬೇಡ್ರಿ, ನಾವು ಮಾತಾಡೋದು ಸಹ ನಾವು ಮರ್ತೋಗ್ಬಿಡ್ತೀವಿ. ನೀವು ಸಹ ಮಾತಾಡ್ತಾ ಇರ್ಬೇಕು. ನನ್ನಂತ ನೀವು ಟೆನ್ಷನ್ ತಗೋಬೇಡ್ರಿ, ಇವ್ರು ಏನ್ ಮಾತಾಡ್ತಾರೋ ಎಷ್ಟೊತ್ತು ಮಾತಾಡ್ತಾರೋ ಅಂತ ನಾವು ತುಂಬಾ ಬೇಗ ಮುಗಿಸ್ತೀವಿ. ಆರಾಮಾಗಿ ನಾವು ಮಾತಾಡೋವಾಗ ನೀವು ನಮ್ಮ ಜೊತೆಲಿ ಮಾತಾಡಿದ್ರೆ ಸಾಕು. ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ರೆ ಸಾಕು. ನಾನು ಆಲ್ಮೋಸ್ಟ್ ಎಲ್ಲ ನಿಮ್ಮ ಪ್ರಶ್ನೆಗಳು ಕೇಳ್ತೀನಿ, ನೀವು ನನ್ನ ನೋಡ್ತಾನೆ ಇರಬೇಕು. ಯಾರು ತಲೆ ಬಗ್ಸ್ಕೊಳ್ಳೋದು, ಆ ಕಡೆ ಓಡಾಡೋದು, ಗಲಾಟೆ ಮಾಡೋದು ಅವೆಲ್ಲ ಮಾಡಬಾರ್ದು. ನಾನು ಬೇಗ ಮುಗಿಸ್ತೀನಿ, ಯಾರು ಟೆನ್ಷನ್ ತಗೋಬೇಡ್ರಿ. ಇವತ್ತು ವಿಶೇಷತೆ ಏನು? ಪಾಸ್ಟ್ ಹೇಳಿದ್ರಲ್ಲ, ಈ ಒಂದು ದಿನದ ವಿಶೇಷತೆ ಏನು? ಶುಭ ಶುಕ್ರವಾರ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಸೇವಕರ ಮುಖಾಂತರ ಮಾತನಾಡೋದು ಶುಭ ಶುಕ್ರವಾರ ಅಂತಂದ್ರೆ ಒಳ್ಳೆ ದಿವಸ. ಏನು ಒಳ್ಳೆಯ ದಿವಸ? ಇವಾಗ ನಮ್ಮ ಮಾತಲ್ಲಿ ನಾವು ಹೇಳ್ಬೇಕಾಗಾದ್ರೆ ಒಳ್ಳೆ ದಿವಸ ಅಂದ್ರೆ ಏನು? ಒಳ್ಳೆ ಒಂದು ಕಾರ್ಯಗಳಾಗಿರುತ್ತಲ್ಲ, ಅದನ್ನೇ ನಾವು ಒಳ್ಳೆ ದಿವಸ ಅಂತ ಹೇಳ್ತೀವಿ ಅಲ್ವಾ? ಹೌದಾ ಇಲ್ವಾ? ಒಳ್ಳೆ ದಿವಸಗಳಲ್ಲಿ ಏನಾಗಿದೆಯೋ ಅದನ್ನೇ ನಾವು ಒಳ್ಳೆ ಒಂದು ದಿವಸ ಅಂತ, ಒಳ್ಳೆ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆದಿರೋ ಅಂತಂದನ್ನೇ ನಾವು ಒಳ್ಳೆ ದಿವಸ ಅಂತ ಹೇಳ್ತೀವಿ. ಆದ್ರೆ ಏನ್ ನಡೆದಿರ್ಬೋದು ಈ ಒಂದು ಗುಡ್ ಫ್ರೈಡೆ ಅಂದ್ರೆ ಈ ಒಂದು ದಿವಸದಲ್ಲಿ? ಒಂದು ಒಳ್ಳೆ ದಿವಸ, ಒಂದು ಒಳ್ಳೆ ಕಾರ್ಯ ಏನ್ ನಡೆದಿರ್ಬೋದು ನಿಮ್ಗೆಲ್ಲ ಗೊತ್ತಲ್ವಾ? ಹಲ್ಲೆಲೂಯ. ಹೌದು, ಸಂತೋಷ ಹೇಳಿರೋ ಪ್ರಕಾರ ಈ ಒಂದು ಲೋಕದಲ್ಲಿ ಪಾಪದಿಂದ, ಶಾಪದಿಂದ ಬಿಡುಗಡೆ ಹೊಂದಿದಂತ ದಿವಸ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಕ್ರಿಸ್ತನು ನಮಗಾಗಿ ತನ್ನ ಪ್ರಾಣವನ್ನ ಧಾರೆಯಾಗಿ ಕೊಟ್ಟಂತ ದಿವಸ. ಆತನು ಕಷ್ಟಗಳನ್ನ ಪಟ್ಟು, ಪಾಡುಗಳನ್ನ ಪಟ್ಟು, ನಿಂದನೆಯನ್ನ ಹೊತ್ತಿ, ಅವಮಾನಗಳನ್ನ ಪಟ್ಟು, ದೇವರು ನಮಗಾಗಿ ಆತನ ದೇಹದಲ್ಲಿರೋ ರಕ್ತವನ್ನೆಲ್ಲ ಸುರಿಸಿ ನಮ್ಮ ಪಾಪಗಳಿಗೋಸ್ಕರ ಆತನ ಪ್ರಾಣವನ್ನು ಕೊಟ್ಟಂತ ದಿನವಾಗಿದೆ. ಅದಕ್ಕೋಸ್ಕರನೇ ಈ ಒಂದು ದಿನವನ್ನ ಶುಭ ಶುಕ್ರವಾರ, ಗುಡ್ ಫ್ರೈಡೆ, ಒಳ್ಳೆಯ ದಿನ ಅಂತ ನಾವು ಕರಿತೀವಿ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರು ಈ ಒಂದು ದಿನದಲ್ಲಿ ಶಿಲುಬೆಯ ಪಾಡು ನಿಮ್ಗೆಲ್ಲ ಗೊತ್ತಲ್ಲ. ದೇವರು ಎಷ್ಟೆಲ್ಲ ಕಷ್ಟವನ್ನು ಪಟ್ಟಿದ್ದಾರೆ, ದೇವರು ಅವಮಾನವನ್ನು ಪಟ್ಟಿದ್ದಾರೆ, ಕೊರಡೆ ಏಟನ್ನು ತಿಂದಿದ್ದಾರೆ, ಮುರುಳಿನ ಕಿರೀಟವನ್ನ ದೇವರಿಗೆ ಇಟ್ಟಿದ್ದಾರೆ. ಪಾಸ್ಟ್ ಹೇಳಿದ್ರಲ್ಲ, 150 kg ಇರಬಹುದೇನೋ ಅಷ್ಟು ಭಾರವಾದಂತ ಶಿಲುಬೆಯನ್ನು ಒತ್ತಿ ದೇವರು ಗೆತ್ಸೆಮನೆ ತೋಟದಿಂದ ದೇವರು ಗೋಲ್ಗತ ಸ್ಥಳಕ್ಕೆ ಹೋಗುವ ಸಿಚುವೇಶನ್ ನಾವು ನೋಡಿಲ್ಲ, ಬಟ್ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಆ ಬಿಸಿಲಲ್ಲಿ ದೇವರು ಆ ಭಾರವನ್ನು ಹೊತ್ಕೊಂಡು, ಅದಕ್ಕಿಂತ ಮುಂಚೆ ದೇವರಿಗೆ ತುಂಬಾ ಹಿಂಸೆಯನ್ನ ಕೊಟ್ಟಿದ್ದಾರೆ, ಹೊಡೆದಿದ್ದಾರೆ, ಉಗುಳಿದ್ದಾರೆ. ಆ ದೇವರು ಯಾವ ರೀತಿಯಾಗಿ ಹಿಂಸೆ ಪಟ್ಟಿರ್ಬೋದು? ದೇವರು ನೋಡ್ರಿ, ಈ ಎಲ್ಲಾ ಹಿಂಸೆಗಳ ಸಮಯದಲ್ಲೂ ಸಹ ಬೆಳೆಯುಳ್ಳ 7 ಮಾತುಗಳನ್ನ ದೇವರು ಮಾತನಾಡಿದ್ದಾರೆ. ಆ 7 ಮಾತುಗಳಲ್ಲಿ ಮೊದಲನೇ ಮಾತು ಸಂತೋಷ್ ಬ್ರದರ್ ಅವರು ಮಾತಾಡಿದ್ರು. ಏನ್ ಕಲ್ತ್ಕೊಂಡ್ರಿ ನೀವು ಮೊದಲನೇ ಮಾತಿಂದ? ಏನ್ ಮಾತಾಡಿದ್ರು ಸಂತೋಷ್ ಬ್ರದರ್ ಅವರು? ಏನ್ ಮೊದಲನೇ ಮಾತು? ಹಲ್ಲೆಲೂಯ. ಏನಂದ್ರೆ ಮೊದಲನೇ ಮಾತಿಂದ ನಾವ್ ಏನ್ ಕಲ್ತ್ಕೋಬೇಕಂದ್ರೆ, ನಾವು ಕ್ಷಮಿಸುವಂತ ಗುಣ ಹೊಂದಿರ್ಬೇಕು. ದೇವ್ರು ನೋಡ್ರಿ, ಎಷ್ಟೋ ದೇವರಿಗೆ ಹಿಂಸೆಯನ್ನ ಕೊಟ್ರು, ದೇವರೊಂದು ಕ್ಷಮಿಸಕ್ಕೆ ಆಗದೇ ಇರುವಂತ ಕಾರ್ಯಗಳನ್ನ ಮಾಡೋದು. ಆದ್ರೂ ದೇವ್ರು ಕ್ಷಮಿಸಿದ್ರೆ ಇಲ್ವಾ? ಕ್ಷಮಿಸಿದ್ರು. ಅಂತ ಸ್ವಭಾವನ ನಾವು ಸಹ ಧರಿಸ್ಕೋಬೇಕು. ಮೊದಲನೇ ಮಾತಿಂದ ನಾವು ಕ್ಷಮಿಸುವ ಗುಣವನ್ನ ನಾವು ಹೊಂದಿರಬೇಕು. ಅದನ್ನ ನಾವು ಕಲ್ತ್ಕೊಂಡಿದೀವಿ. ಈಗ ನಾವು ಎರಡನೇ ಮಾತನ್ನು ನೋಡೋಣ. ಅದೇನಂದ್ರೆ, ದೇವರು ಹೇಳ್ತಾ ಇದಾರೆ ಕಣ್ಣನಿಗೆ, ಇವತ್ತೇ ನನ್ನ ಸಂಗಡ ಪರದೇಶಿಯಲ್ಲಿರುವಿ. ವಾಕ್ಯನ ನೋಡ್ಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನ ನಾನು ಓದ್ತೀನಿ, ಕೇಳಿಸ್ಕೊಳ್ರಿ. ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೇಶಿಯಲ್ಲಿರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟರು. ಹಲ್ಲೆಲೂಯ, ಹಲ್ಲೆಲೂಯ. ನಾವು ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ಚಿಕ್ಕದಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಮೊದಲನೇದಾಗಿ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ಬೇಕು. ಅಂದ್ರೆ ದೇವರು ಕಾರ್ಯ ಮಾಡ್ಬೇಕಂತ ಹೇಳಿ ನಮ್ಮ ಬಾಯಾಗಿ ದೇವರು ತಾನೇ ಮಾತಾಡ್ಬೇಕಂತೇಳಿ ನಾವು ಪ್ರಾರ್ಥಿಸ್ಕೊಳ್ಳೋಣ. ಎಲ್ಲರ ತಲೆಬಾಗಿ ನಾವು ಚಿಕ್ಕದಾಗಿ ಪ್ರಾರ್ಥನೆ ಮಾಡೋಣ. ಮಹೋನ್ನತನೂ ಸರ್ವಶಕ್ತನೂ ಆದಂತ ನಮ್ಮ ತಂದೆಯಾದ ದೇವರೇ, ನಾವು ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೀವಿ ಸ್ವಾಮಿ. ದೇವರೇ ಕರ್ತನೇ, ಈ ದಿನದಲ್ಲಿ ನಾವು 7 ಮಾತುಗಳನ್ನು
ಮಾತನ್ನು ಸ್ವಾಮಿ ಮಾತನಾಡಲು ನಮ್ಗೆ ಅವಕಾಶವನ್ನು ಕೊಟ್ಟಿದೀಯಾ. ಅದರಲ್ಲಿ ಒಂದು 2ನೇ ಮಾತನ್ನು ಮಾತನಾಡುವಾಗ ಸ್ವಾಮಿ ಯೇಸುವೆ ನೀನು ಮಾತನಾಡಬೇಕು ಸ್ವಾಮಿ. ಏಸಪ್ಪ, ನಾವು ಮಾತನಾಡೋದ್ರಿಂದ ಕಾರ್ಯ ಆಗೋದಿಲ್ಲ ಸ್ವಾಮಿ, ನೀನು ಮಾತನಾಡೋದ್ರಿಂದ ಕಾರ್ಯ ಆಗುತ್ತೆ ಸ್ವಾಮಿ. ಇಲ್ಲಿ ಬದಲಾವಣೆ ಉಂಟಾಗುತ್ತೆ ಅಂತ ನಾನು ಬಲವಾಗಿ ನಂಬುತ್ತಾ ಇದ್ದೀನಿ. ಈ ಒಂದು ಪ್ರಾರ್ಥನೆಯನ್ನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೀನಿ ತಂದೆ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಸ್ತಾಗ್ತಾ ಇದೆ ನಿಮ್ಗೆ? ಏನು 2ನೇ ಮಾತು ಏನು? ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನ. ಈ ಒಂದು ವಾಕ್ಯ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇವತ್ತೇ ನನ್ನ ಸಂಗಡ ಪರದೇಶಿಯಲ್ಲಿರುವಿ. ಈ ಒಂದು ಮಾತು ಯಾರು ಹೇಳ್ತಾ ಇದಾರೆ? ಯೇಸು ಕ್ರಿಸ್ತನು ಅಲ್ಲಿದ್ದಂತಹ ಕಳ್ಳನಿಗೆ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಗಮನಿಸಬೇಕು, ನಾನು ಮತ್ತೆ ಮತ್ತೆ ಕೇಳ್ತಾ ಇರ್ತೀನಿ. ಈ ಒಂದು ಮಾತು ಯಾರು ಹೇಳ್ತಾ ಇದಾರೆ? ಯೇಸು ಕ್ರಿಸ್ತನು ಅಲ್ಲಿದ್ದಂತಹ ಕಳ್ಳನಿಗೆ ಹೇಳ್ತಾ ಇದ್ದಾರೆ. ಏನಂತ? ಇವತ್ತೇ ನನ್ನ ಸಂಗಡ ಪರದೇಶಿಯಲ್ಲಿರುವಿ ಅಂತ ದೇವರು ಹೇಳ್ತಾ ಇದ್ದಾರೆ. ಅಲ್ಲಿ ಎಷ್ಟು ಜನ ಕಳ್ಳರಿದ್ದಾರೆ? 2 ಕಳ್ಳರಿದ್ದಾರೆ. ಈ ಒಂದು ವಾಕ್ಯಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಾಕ್ಯಗಳನ್ನ ನೋಡ್ಕೊಳ್ಳೋಣ. ಗಮನ ಬಿಟ್ಟು ಕೇಳಿಸ್ಕೊಳ್ರಿ. ನಾನು ಓದ್ತೀನಿ 32ನೇ ವಚನದಿಂದ 43ನೇ ವಚನವರೆಗೂ ನಾನು ಓದಿ ಮತ್ತೆ ಪ್ರಶ್ನೆಗಳನ್ನ ಕೇಳ್ತೀನಿ. ನೀವು ಗಮನ ಬಿಟ್ಟು ವಾಕ್ಯಗಳನ್ನ ಕೇಳಿಸ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಾಕ್ಯಗಳು. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 32ರಿಂದ 43 ವಚನಗಳನ್ನು ಓದ್ತಾ ಇದ್ದೀನಿ. ಆತನ ಸಂಗಡ ಕೊಲ್ಲುವುದಕ್ಕಾಗಿ ದುಷ್ಕರ್ಮಿಗಳಾಗಿದ್ದ ಬೇರೆ 2 ತೆಗೆದುಕೊಂಡು ಹೋದರು. ಅವರು ಕಪಾಲವೆಂಬ ಸ್ಥಳಕ್ಕೆ ಬಂದಾಗ ಅಲ್ಲಿ ಆತನನ್ನು ಆ ದುಷ್ಕರ್ಮಿಗಳನ್ನು ಶಿಲುಬೆಗೆ ಹಾಕಿದರು. ಒಬ್ಬನನ್ನು ಆತನ ಬಲಗಡೆಯಲ್ಲಿ, ಒಬ್ಬನನ್ನು ಆತನ ಎಡಗಡೆಯಲ್ಲಿ ಹಾಕಿದರು. ಆಗ ಯೇಸು, ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಅಂದನು. ಆಮೇಲೆ ಆತನ ಬಟ್ಟೆಗಳನ್ನು ಪಾಲು ಮಾಡಿ ಚೀಟು ಹಾಕಿದರು. ಜನರು ನೋಡುತ್ತಾ ನಿಂತರು. ಇದಲ್ಲದೆ ಅಧಿಕಾರಿಗಳು ಹಾಸ್ಯ ಮಾಡಿ, ಅವನು ಮತ್ತೊಬ್ಬರನ್ನು ರಕ್ಷಿಸಿದನು, ಅವನು ದೇವರ ಆರಿಸಿಕೊಂಡ ಕ್ರಿಸ್ತನೂ ಆಗಿದ್ದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಿ ಅಂದರು. ಸಿಪಾಯಿಗಳು ಆತನನ್ನು ಹಾಸ್ಯ ಮಾಡಿದರು. ಅವರು ಆತನ ಹತ್ತಿರ ಬಂದು ಉಳಿ ಮದ್ಯವನ್ನು ತೋರಿಸಿ, ನೀನು ಯಹೂದ್ಯರ ಅರಸನಾಗಿದ್ದರೆ ನಿನ್ನನ್ನು ರಕ್ಷಿಸಿಕೋ ಅಂದರು. ಇದಲ್ಲದೆ ಆತನ ಮೇಲ್ಗಡೆಯಲ್ಲಿ ಇವನು ಯಹೂದ್ಯರ ಅರಸನು ಎಂಬುದಾಗಿ ಒಂದು ವಿಳಾಸವಿತ್ತು. ತೂಗು ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದ್ದಕ್ಕೆ 2ನೇಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಎದುರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದೇನು ಮಾಡಲಿಲ್ಲ ಎಂದು ಹೇಳಿ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೇಶಿಯಲ್ಲಿರುವೆ ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಮುಂಚೆ ಹೇಳಿದ ಪ್ರಕಾರ ಇಲ್ಲಿ ಯಾರು ಹೇಳ್ತಾ ಇದಾರೆ? ಯೇಸು ಕ್ರಿಸ್ತನು ಒಂದು ಕಳ್ಳನಿಗೆ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ 32ನೇ ವಚನದಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಅಲ್ಲಿ ದುಷ್ಕರ್ಮಿಗಳಾಗಿದ್ದ ಬೇರೆ 2 ತೆಗೆದುಕೊಂಡು ಹೋದರು. ಹಲ್ಲೆಲೂಯಾ. ಆ ಒಂದು ಸ್ಥಳ ಯಾವುದಂದ್ರೆ ಕಪಾಲವೆಂಬ ಸ್ಥಳಕ್ಕೆ ಅವರನ್ನ ಕರ್ಕೊಂಡು ಹೋದ್ರು. ಅಲ್ಲಿ 2 ಕಳ್ಳರಿದ್ದಾರೆ, ಯೇಸು ಕ್ರಿಸ್ತನು ಇದ್ದಾನೆ. ಇವಾಗ ನಮ್ಗೆಲ್ಲ ಒಂದು ಪ್ರಶ್ನೆ ಬರ್ಬೋದು, ಏನಂದ್ರೆ ಅಲ್ಲಿ ಶಿಲುಬೆಗೆ ಯಾಕೆ ಹಾಕ್ಬೇಕು? ಆ ಪನಿಷ್ಮೆಂಟ್ ಶಿಲುಬೆಗೆ ಯಾಕೆ ಹಾಕ್ಬೇಕಲ್ಲಿ? ಬೇರೆ ಪನಿಷ್ಮೆಂಟ್ ಇಲ್ವಾ? ಇರುತ್ತಲ್ವಾ? ಒಂದು ರಾಜ್ಯ ಆದ್ಮೇಲೆ, ಒಂದು ಆಳ್ವಿಕೆ ಆದ್ಮೇಲೆ ಬೇರೆ ಪನಿಷ್ಮೆಂಟ್ ಇರೋದಿಲ್ವಾ? ಇರುತ್ತೆ. ಅಲ್ಲಿ ಶಿಲುಬೆಗೆ ಯಾಕೆ ಹಾಕ್ಬೇಕು? ಆ 2 ಕಳ್ಳರ ಮಧ್ಯೆನೆ ಯಾಕೆ ಹಾಕ್ಬೇಕು ಅಂತ ಒಂದು ಪ್ರಶ್ನೆ ಮೂಡಿ ನನಗ್ ಬಂತು. ನಿಮಗೆ ಬಂತ ಇಲ್ಲ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ವಾಕ್ಯಗಳನ್ನು ಓದ್ರಿ. ಆ ದುಷ್ಕರ್ಮಿಗಳನ್ನು ಶಿಲುಬೆಗೆ ಹಾಕಿದರು. ಅಂದ್ರೆ ಯೇಸು ಕ್ರಿಸ್ತನ ಸಂಗಡ ಆ 2 ಕಳ್ಳರನ್ನು ಸಹ ಅಲ್ಲಿ ಹಾಕಿದ್ದಾರೆ. ಯಾಕೆಂದ್ರೆ ರೋಮ್ ಸಾಮ್ರಾಜ್ಯದ ಆಳ್ವಿಕೆ ಒಂದು ಸಮಯದಲ್ಲಿ ಒಂದು ಶಿಲುಬೆಗೆ ಹಾಕೋದು ಒಂದು ಪದ್ಧತಿ ರೂಢಿಯಲ್ಲಿತ್ತು. ಅದೇನಂದ್ರೆ, ಯಾರಾದ್ರೂ ತಪ್ಪು ಮಾಡ್ತಾರಲ್ವಾ, ಒಂದು ಆಳ್ವಿಕೆ ಅನ್ನೋ ಒಂದು ಸಾಮ್ರಾಜ್ಯ ಮೇಲೆ ಕಳ್ಳರು ಇರೋದಿಲ್ವಾ? ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಕಳ್ಳರು ಇರ್ತಾರೆ, ಎಲ್ಲರೂ ಇರ್ತಾರೆ. ಆ ಒಂದು ಆಳ್ವಿಕೆ ಸಮಯದಲ್ಲಿ ಆ ಒಂದು ಕಳ್ಳರನ್ನಲ್ಲ, ತುಂಬಾ ಕ್ರೂರಿಗಳು, ದುಷ್ಕರ್ಮಿಗಳು ಅಂತಂದ್ರೆ ತುಂಬಾ ದೊಡ್ಡ ದೊಡ್ಡ ತಪ್ಪುಗಳನ್ನ ಮಾಡ್ತಾರಲ್ವಾ, ಅವರನ್ನ ಶಿಲುಬೆಗೆ ಹಾಕ್ತಾ ಇದ್ರು. ಅಂದ್ರೆ ಯಾಕಂದ್ರೆ ಎಲ್ಲದಕ್ಕಿಂತ ದೊಡ್ಡ ಪನಿಷ್ಮೆಂಟ್ ಅಂದ್ರೆ ಅಲ್ಲಿ ಶಿಲುಬೆಗೆ ಹಾಕೋದೆ. ಆ ಒಂದು ಕಾಲದಲ್ಲಿ ದೊಡ್ಡ ಶಿಕ್ಷೆ ಅಂದ್ರೆ ಅದು ಶಿಲುಬೆಗೆ ಹಾಕೋದೆ. ಅದಕ್ಕೋಸ್ಕರ ಅವರು ಅಲ್ಲಿ ಯೇಸು ಕ್ರಿಸ್ತನನ್ನ ಮತ್ತೆ ಆ ಕಳ್ಳನನ್ನ ಶಿಲುಬೆಗೆ ಹಾಕಿದ್ದಾರೆ. ಆ ಒಂದು ಪದ್ಧತಿ ರೂಢಿಯಲ್ಲಿ ಇದ್ದಕ್ಕೋಸ್ಕರನೇ ಅಲ್ಲಿ ಯೇಸು ಕ್ರಿಸ್ತನನ್ನ ಮತ್ತೆ ಆ 2 ಕಳ್ಳನನ್ನ
ಶಿಲುಬೆಗೆ ಹಾಕಿದ್ದಾರೆ. ಅವನ್ ನೋಡ್ರಿ, ಆ ರೋಮ್ ಸಾಮ್ರಾಜ್ಯದಲ್ಲಿ ಬರೀ ಯೇಸು ಕ್ರಿಸ್ತನನ್ನ ಮಾತ್ರನೇ ಶಿಲುಬೆಗೆ ಹಾಕಿಲ್ಲ, ಆ ಇಬ್ರು ಕಳ್ಳರನ್ನೇ ಹಾಕ್ಲಿಲ್ಲ, ಅದಕ್ಕಿಂತ ಮುಂಚೆನೂ ಹಾಕಿದ್ದಾರೆ, ಅದಾದ್ಮೇಲೂ ಸಹ ಹಾಕಿದ್ದಾರೆ. ಅರ್ಥ ಆಗ್ತಾ ಇದೆ ನಿಮ್ಗೆ? ಕನ್ಫ್ಯೂಸ್ ಆಗ್ತಾ ಇದೆಯಾ? ಇಲ್ಲ, ಶಿಲುಬೆಗೆ ಹಾಕಿದ್ದಾರೆ ಅನ್ನೋದಕ್ಕೆ ನಾನು ಒಂದು ಎಕ್ಸ್ಪ್ಲನೇಷನ್ ಹೇಳ್ತಾ ಇದ್ದೀನಿ. ಯಾಕೆ ಶಿಲುಬೆಗೆ ಹಾಕಿದ್ರು ಅಂತಂದ್ರೆ, ಆಗಿನ ಇದ್ದಿದ್ದಂತ ಒಂದು ರೂಢಿ, ಒಂದು ಪದ್ಧತಿ. ಇವಾಗ ನಮ್ಮ ಒಂದು ಕಾಲಘಟ್ಟದಲ್ಲಿ ತಪ್ಪು ಮಾಡಿದವ್ರನ್ನ ಏನ್ ಮಾಡ್ತಾರೆ? ಪನಿಷ್ಮೆಂಟ್ ಏನ್ ಕೊಡ್ತಾರೆ? ಜೈಲಿಗೆ ಹಾಕ್ತಾರೆ. ತುಂಬಾ ದೊಡ್ಡ ತಪ್ಪು ಮಾಡೋರ್ನ ಗಲ್ಲಿಗೆ ಹಾಕ್ತಾರೆ. ಅರ್ಥ ಆಗ್ತಾ ಇದೆಯಾ? ಆತರ ಆಗ ರೋಮ್ ಸಾಮ್ರಾಜ್ಯದವರು ಶಿಲುಬೆಗೆ ಹಾಕ್ತಾ ಇದ್ರು. ಅರ್ಥ ಆಗ್ತಾ ಇದೆಯಾ? ಆತರ ತಪ್ಪು ಮಾಡಿದವರನ್ನ ಶಿಲುಬೆಗೆ ಹಾಕ್ತಾ ಇದ್ರು. ಇವಾಗ ಇನ್ನೊಂದು ಪ್ರಶ್ನೆ ಮೂಡಿ ಬರೋ, ಏಸಪ್ಪ ಅಂತ ತಪ್ಪು ಏನ್ ಮಾಡಿರಬಹುದು? ಕರೆಕ್ಟ್ ಅಲ್ವಾ? ಇವಾಗ ಇಬ್ರು ಕಳ್ಳರು ಸಹ ತಪ್ಪು ಮಾಡಿರಬಹುದು. ಏಸಪ್ಪ ಏನ್ ತಪ್ಪು ಮಾಡಿರಬಹುದು? ಇಬ್ರು ಕಳ್ಳರ ಮಧ್ಯದಲ್ಲಿ ಏಸಪ್ಪ ನಿಂತು ಶಿಲುಬೆಗೆ ಹಾಕಿದಾರಲ್ಲ, ಒಂದು ಪ್ರಶ್ನೆ ನಿಮ್ಗೆ ಯೋಚನೆ ಬಂದಿಲ್ವಾ? ಇವಾಗ ಇವ್ರಿಬ್ರು ಕಳ್ಳರು, ಇವರು ತುಂಬಾ ದೊಡ್ಡ ತಪ್ಪುಗಳನ್ನು ಮಾಡಿದ್ದಾರೆ. ನಮ್ಮ ಏಸಪ್ಪ ಏನ್ ತಪ್ಪು ಮಾಡಿದ್ದಾರೆ? ಏನಾದ್ರು ತಪ್ಪು ಮಾಡಿದ್ದಾರೆ ನಮ್ಮ ಏಸಪ್ಪ? ಏನು ನಮ್ಮ ಏಸಪ್ಪ ಎಲ್ಲೂ ನಮ್ಮ ಏಸಪ್ಪ ಬಗ್ಗೆ ತಪ್ಪು ಬಂದಿಲ್ಲ. ಆತನು ಒಳ್ಳೆಯದಕ್ಕೋಸ್ಕರನೇ ಬಂದಿದ್ದಾನೆ. ಆತ ನಮ್ಮ ಲೋಕಕ್ಕೆ ರಕ್ಷಕನಾಗಿ ಬಂದಿದ್ದಾನೆ. ಆತನು ಇದ್ದಂತ ಎಲ್ಲಾ ಒಂದು ಆತನ ಕಾಲದಲ್ಲಿ ಎಲ್ಲ ಒಳ್ಳೆ ಕೆಲಸಗಳನ್ನೇ ಮಾಡಿದ್ದಾರೆ. ದೇವರ ಹಸಿದವರಿಗೆ ಊಟವನ್ನು ಕೊಟ್ಟಿದ್ದಾರೆ, ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟಿದ್ದಾರೆ, ಕುರುಡರಿಗೆ ಕಣ್ಣು ಕೊಟ್ಟಿದ್ದಾರೆ, ಕಿವುಡರಿಗೆ ಕಿವಿ ಕೊಟ್ಟಿದ್ದಾರೆ, ಕಾಲಿಲ್ಲದವರಿಗೆ ಕಾಲು ಕೊಟ್ಟಿದ್ದಾರೆ, ಮತ್ತೆ ಕುಷ್ಠರೋಗಿಯನ್ನು ಸ್ವಸ್ಥ ಮಾಡಿದ್ದಾರೆ. ಎಷ್ಟೊಂದು ಅದ್ಭುತ ಕಾರ್ಯಗಳು ನಮ್ಗೆ ಗೊತ್ತಲ್ವಾ? ಸತ್ತವರನ್ನ ದೇವರು ಎಬ್ಸಿದ್ದಾರೆ. ಹಲ್ಲೆಲೂಯಾ! ಇಲ್ವಾ? ಎಬ್ಸಿದರೆ ಇಲ್ವಾ? ಹಲ್ಲೆಲೂಯಾ! ಇಷ್ಟೆಲ್ಲ ಒಳ್ಳೆ ಕಾರ್ಯಗಳನ್ನ ಮಾಡಿದಂತ ದೇವರಿಗೆ ಈ ಒಂದು ಶಿಕ್ಷೆ ಯಾಕೆ? ಇಷ್ಟೊಂದು ದೊಡ್ಡ ಶಿಕ್ಷೆ ಒಂದು ರೋಮ್ ಸಾಮ್ರಾಜ್ಯವರು ಯಾಕೆ ಕೊಟ್ಟಿದ್ದಾರೆ? ಯಾಕಂದ್ರೆ ನಾವು ವಾಕ್ಯದ ಪ್ರಕಾರ ನೋಡಿಕೊಳ್ಳೋಣ. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡ್ಕೊಳ್ಳೋಣ. ಯೆಶಾಯ 53:12 ವಾಕ್ಯನ ಓದ್ತೀನಿ ನಾನು, ನೋಡ್ಕೊಳ್ರಿ. ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ದಾರ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹು ಜನ ದ್ರೋಹಿಗಳ ಪಾಪವನ್ನು ಹೊರತ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಹಲ್ಲೆಲೂಯಾ! ಹಲ್ಲೆಲೂಯಾ! ಎಷ್ಟು ಚೆನ್ನಾಗಿ ಕೇಳಿಸ್ಕೊಂಡ್ರಿ ವಾಕ್ಯನ. ಯಾಕೆ ಕಳ್ಳರ ಮಧ್ಯದಲ್ಲಿ ದೇವರನ್ನ ಒಂದು ಶಿಲುಬೆಗೆ ಹಾಕಿದ್ರಂದ್ರೆ, ದೇವರು ಹುಟ್ಟುವುದಕ್ಕಿಂತ ಮುಂಚಿತವಾಗಿ 700 ವರ್ಷಗಳ ಮುಂಚಿತವಾಗಿ ಯೆಶಾಯನ ಪ್ರವಾದನೆ ಒಂದು ಪ್ರವಾದಿಯ ಮುಖಾಂತರ ನುಡಿದಂತ, ತಂದೆಯಾದ ದೇವರು ನುಡಿದಂತ ಮಾತು ನೆರವೇರೋದಕ್ಕೋಸ್ಕರ, ಅಂದ್ರೆ ಶಾಸ್ತ್ರದಲ್ಲಿ ಬರೆದಿರುವಂತ ಮಾತು ನೆರವೇರೋದಕ್ಕೋಸ್ಕರ ದೇವರನ್ನ ಒಂದು ಕಳ್ಳರ ಮಧ್ಯದಲ್ಲಿ ಶಿಲುಬೆಗೆ ಹಾಕಿದ್ರು. ಇಲ್ಲಿ ನೋಡ್ರಿ, ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು, ಆತನ ದ್ರೋಹಿನ, ಆತನ ಕಳ್ಳನ ಯಾಕೆ ದೇವರು ಕಳ್ಳರ ಮಧ್ಯದಲ್ಲಿ ಹಾಕಿದ್ರು ಅಂದ್ರೆ, ಒಂದು ಶಾಸ್ತ್ರದಲ್ಲಿ ಬರೆದಿರುವ ಮಾತು ನೆರವೇರಬೇಕು. ಹಲ್ಲೆಲೂಯಾ! ಆ ಒಂದು ಯೆಶಾಯನ ಮುಖಾಂತರ ಮಾತಾಡಿದಂತ ಮಾತು ನೆರವೇರೋದಕ್ಕೋಸ್ಕರ ಇಲ್ಲಿ ನೋಡ್ರಿ, ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರತ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಹಲ್ಲೆಲೂಯಾ! ಅರ್ಥ ಆಯ್ತಾ? ಅರ್ಥ ಆಯ್ತಾ? ಯಾಕೆ ದೇವರನ್ನ ಹಾಕಿದ್ರು ಅಂತ ಅರ್ಥ ಆಯ್ತಾ? ಒಂದು ಕಳ್ಳನ ಸಂಗಡ ದೇವರನ್ನ ಶಿಲುಬೆಗೆ ಹಾಕಿದ್ರು, ನಿಮ್ಗೆ ಗೊತ್ತಾಯ್ತಲ್ಲ ಇವಾಗ? ಯಾಕೆಂದ್ರೆ ಶಾಸ್ತ್ರದಲ್ಲಿ ಬರೆದಿರೋ ಮಾತು ನೆರವೇರಬೇಕಂತಂದ್ರೆ ಆ ಒಂದು ಕಳ್ಳರ ಮಧ್ಯದಲ್ಲಿ ದೇವರನ್ನ ಶಿಲುಬೆಗೆ ಹಾಕಲೇಬೇಕಾಗಿತ್ತು. ಆದ್ರೆ ಏಸಪ್ಪ ಯಾವುದೇ ತಪ್ಪು ಮಾಡಿಲ್ಲ, ಏಸಪ್ಪ ಕಳ್ಳ ಅಲ್ಲ. ಒಂದು ಶಾಸ್ತ್ರದಲ್ಲಿ ಬರೆದಿರೋ ಮಾತು ನೆರವೇರಬೇಕಂತೇಳಿ ಏಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಾಕ್ಯವನ್ನ ನೋಡ್ಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 28ನೇ ವಚನ. ಇದಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ತೆಗೆದ್ರೆ ಸ್ವಲ್ಪ ಫಾಸ್ಟ್ ಆಗಿ ಹೋದ್ರಿ. ಮಾರ್ಕ 15:28. ಅದಲ್ಲದೆ ಇಬ್ಬರು ಕಳ್ಳರನ್ನು ತಂದು ಒಬ್ಬನನ್ನು ಆತನ ಬಲಗಡೆಯಲ್ಲಿ ಒಬ್ಬನನ್ನು ಎಡಗಡೆಯಲ್ಲಿ ಆತನ ಸಂಗಡ ಶಿಲುಬೆಗೆ ಹಾಕಿದರು. ಇಲ್ಲಿ ನೋಡ್ರಿ, ಅದಕ್ಕೆ ರೆಫರೆನ್ಸ್ ಕೆಳಗಡೆ ಇದೆ. ಆತನು ಅಧರ್ಮಿಗಳ ಸಂಗಡ ಎಣಿಸಲ್ಪಟ್ಟನು ಎಂಬ ಶಾಸ್ತ್ರ ವಚನವು ಹೀಗೆ ನೆರವೇರಿತು ಎಂಬುದು. ಹಲ್ಲೆಲೂಯಾ! ಅರ್ಥ ಆಯ್ತಾ? ರೆಫರೆನ್ಸ್ ನೋಡ್ಕೊಂಡ್ರ ನೀವೆಲ್ಲನೂ? ಅಲ್ಲಿ ಒಂದು ಶಾಸ್ತ್ರದ ಮಾತು, ಅಧರ್ಮಿಗಳ ಸಂಗಡ ದೇವರು ಅಲ್ಲಿ ಶಿಲುಬೆಗೆ ಹಾಕಲ್ಪಟ್ನು ಅಂದ್ರೆ ಒಂದು ಶಾಸ್ತ್ರದ ಮಾತು ನೆರವೇರಬೇಕಂತ ಹೇಳಿ ದೇವರಲ್ಲಿ ಶಿಲುಬೆಗೆ ಹಾಕಲ್ಪಟ್ರು. ಇಲ್ಲಿ ನಾವು ನೋಡ್ಕೊಂಡ್ರಲ್ಲ, ಒಂದು ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 32ರಿಂದ ಒಂದು 43ನೇ ವಚನವರೆಗೂ ನಾನು ವಾಕ್ಯಗಳನ್ನ ಓದಿದ್ನಲ್ಲ,
ಓದಿದ್ಮೇಲೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ ಅಂತ ಕೂಡ ನಾನು ಹೇಳಿದೆ. ನೀವು ಎಷ್ಟೆಲ್ಲ ಅಬ್ಸರ್ವ್ ಮಾಡಿದ್ರಿ ಇಲ್ಲಿ 32ನೇ ವಚನದಿಂದ 43ನೇ ವಚನವರೆಗೂ ಕೆಲವೊಂದು ವಿಷಯಗಳು ಇಲ್ಲಿ ನಡೆದಿದೆ. ಕೆಲವೊಂದು ವಿಚಿತ್ರವಾದ ಘಟನೆಗಳು ಇಲ್ಲಿ ನಡೆದಿದ್ದಾವೆ. ಏನಂದ್ರೆ ಇವಾಗ ನಾನು ಮೊದಲನೇ ಡಿಸ್ಕಸ್ ಮಾಡಿದೆ ನಾನು ಇವಾಗ, ಅದೇನಂದ್ರೆ ಒಂದು ಕಳ್ಳರ ಮಧ್ಯದಲ್ಲಿ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಿದ್ದು. ಅದು ವಿಚಿತ್ರವಾಗಿ ಒಂಥರ ನಮ್ಗೆ ನೋಡಿದ್ರೆ ಕೇಳಿಸ್ಕೊಂಡ್ರೆ ಏನೋ ಒಂಥರ ಆಶ್ಚರ್ಯವಾಗಿಲ್ವಾ ನಿಮ್ಗೆ? ಇದೇ ಅಲ್ವಾ? ನನಗೆ ಆಶ್ಚರ್ಯವಾಗಿ ಅನಿಸ್ತು. ಒಂದು ಕಳ್ಳರ ಮಧ್ಯದಲ್ಲಿ ಯೇಸಪ್ಪನ ಹೆಂಗೆ ಶಿಲುಬೆಗೆ ಹಾಕ್ತಾರೆ? ಇದೊಂದು ಆಶ್ಚರ್ಯಕರವಾಗಿ ಒಂದು ನಡೆದಂತ ಘಟನೆ. ಯಾಕೆ ಅನ್ನೋದು ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ನಾವು ನೋಡ್ಕೊಳ್ಳೋಣ. ನೆಕ್ಸ್ಟ್ ಏನಂದ್ರೆ ಇಲ್ಲಿ ಕಳ್ಳ ಬಂದು ಯೇಸು ಕ್ರಿಸ್ತನನ್ನ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಏನಂತ ಇಲ್ಲಿ ನೋಡ್ರಿ 40ನೇ ವಚನದಲ್ಲಿ ನೋಡ್ಕೊಳ್ಳೋಣ. 42ನೇ ವಚನದಲ್ಲಿ ನೋಡ್ರಿ, ಯೇಸುವೇ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಹಲ್ಲೆಲೂಯಾ. ಈ ಸಿಚುವೇಶನ್ಸ್ ಹೆಂಗಿದೆ ಇಲ್ಲಿ? ಈತನು ಒಂದು ಕಳ್ಳ ಬಂದು ಏಸಪ್ಪಗ ಆ ಕಡೆ ಒಬ್ಬ ಕಳ್ಳ ಇದ್ದಾನೆ, ಈ ಕಡೆನೂ ಒಬ್ಬ ಕಳ್ಳ ಇದ್ದಾನೆ. ಈ ಒಂದು ಕಳ್ಳರಲ್ಲಿ ಒಬ್ಬನು ದೇವರೇ ನಿನ್ನ ರಾಜ್ಯವನ್ನು ನೀನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅನ್ನೋ ಒಂದು ಸಿಚುವೇಶನ್ ಅಲ್ಲಿ ಇದೆಯಾ? ಯೋಚನೆ ಮಾಡ್ರಿ. ಎಂತ ಕಷ್ಟ ಇರುತ್ತೆ ಅಲ್ಲಿ, ಎಷ್ಟೋ ಪಾಡುಗಳಿರುತ್ತೆ, ಎಷ್ಟೋ ಕಷ್ಟಪಟ್ಟಿರ್ತಾರೆ. ಈ ಒಂದು ಕಳ್ಳ ಅಲ್ಲಿ ಹಿಂದೆ ಬದಲಾದ್ನಲ್ಲಿ ಯೋಚನೆ ಮಾಡ್ಬೇಕಲ್ವಾ ನಾವು? ಇವಾಗ ಅವ್ರ ದೇವ್ರ ವಾಕ್ಯ ಹೇಳುತ್ತೆ, ಮತ್ತಾಯನ ಬರೆದ ಸುವಾರ್ತೆ ತೆಗೆದು 27ನೇ ಅಧ್ಯಾಯ 44ನೇ ವಚನದಲ್ಲಿ ತೆಗೆದು ನೋಡ್ರಿ, ಆ ಇಬ್ಬರು ಕಳ್ಳರು ಸಹ ದೇವರನ್ನ ದೂಷಣೆ ಮಾಡಿದ್ದಾರೆ. ಇವಾಗ ಇಬ್ರು ಈ ಕಳ್ಳರು ಇದಾರಲ್ವಾ, ಇಬ್ರು ಕಳ್ಳರಲ್ಲಿ ಇಬ್ರು ಕೂಡ ದುಷ್ಕರ್ಮಿಗಳೇ. ಒಬ್ಬನು ಒಳ್ಳೆಯವನು, ಒಬ್ಬನ ಕೆಟ್ಟವನು ಅಂತ ಇಲ್ಲ. ಆ ಇಬ್ಬರು ಸಹ ದುಷ್ಕರ್ಮಿಗಳೇ. ದೇವರ ವಾಕ್ಯ ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 'ಆತನ ಸಂಗಡ ಶಿಲುಬೆಗೆ ಹಾಕಲ್ಪಟ್ಟ ಕಳ್ಳರು ಸಹ ಆತನನ್ನು ಅದೇ ಪ್ರಕಾರ ನಿಂದಿಸುತ್ತಿದ್ದರು. ಒಬ್ಬನೇ ಒಬ್ಬ ನಿಂದಿಸ್ತಾ ಇದ್ರು ಅಂತ ಹೇಳಿದ್ರ, ಇಬ್ರು ಸಹ ನಿಂದಿಸ್ತಾ ಇದ್ರು. ಹಲ್ಲೆಲೂಯಾ. ಅಲ್ಲಿ ಇಬ್ರು ಸಹ ನಿಂದಿಸ್ತಾ ಇದ್ದವರು, ಒಂದು ಕಳ್ಳ ಮಾತ್ರ ದೇವರಿಗೆ ಆ ಒಂದು ವಿಜ್ಞಾಪನೆ ಮಾಡೋದಕ್ಕೆ ಹೆಂಗ್ ಸಾಧ್ಯ? ಏನಿರ್ಬೋದು ರೀಸನ್ ಅಲ್ಲಿ? ಇರಬಹುದು, ಅದು ಕೂಡ ಒಂದು ರೀಸನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡ್ರಿ, ಈ ಒಂದು ಕಳ್ಳ ಏನ್ ವಿಜ್ಞಾಪನೆ ಮಾಡ್ತದನಂದ್ರೆ, ದೇವರೇ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂತ ಹೇಳಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಆತನು ಆ ಒಂದು ಕಳ್ಳ ಅಲ್ಲಿ ಬದಲಾಗ್ಬೇಕಂದ್ರೆ ತುಂಬಾ ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ಅದನ್ನ ಅಬ್ಸರ್ವ್ ಮಾಡಿರ್ತಾನೆ. ಇಲ್ಲಾಂದ್ರೆ ಸಾಮಾನ್ಯವಾಗಿ ಅಲ್ಲಿ ಶಿಲ್ಬೆಗೆ ಹಾಕಲ್ಪಟ್ಟಿರುವಂತ ಕಳ್ಳ ಆ ತರ ಹೇಳಕ್ಕಾಗುತ್ತಾ? ಆ ಮಾತು ಹೇಳಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಪಟ್ಟನ್ ನಾವು ಹೇಳ್ಬಿಡಕ್ಕಾಗುತ್ತೆ ಏನೋ ಒಂದಾಗ್ಲಿ? ಇಲ್ಲ. ಆತನ ಬಗ್ಗೆ ಎಷ್ಟೋ ಒಂದು ವಿಚಾರಗಳನ್ನ ಅಬ್ಸರ್ವ್ ಮಾಡಿರ್ತಾನೆ ಅಂತ ನಾನು ಅನ್ಕೊಂತೀನಿ. ನಾನು ಈ ಒಂದು ವಾಕ್ಯಗಳನ್ನ ಓದಿರೋ ಪ್ರಕಾರ ಕೆಲವೊಂದು ವಚನಗಳನ್ನ ನಾನು ತೋರಿಸ್ತೀನಿ ನೋಡ್ರಿ. ಅದೇನಂದ್ರೆ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 35ನೇ ವಚನದಿಂದ ನೋಡ್ಕೊಳ್ರಿ ನೀವು. ಅಲ್ಲಿ ಅಧಿಕಾರಿಗಳು ಸಹ ಆತನನ್ನ ಹಾಸ್ಯ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಸ್ಯ ಮಾಡ್ತಾ ಇದ್ದಾರೆ ಇಲ್ವಾ? ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಲ್ಪಟ್ಟಂತ ಸಮಯದಲ್ಲಿ ತುಂಬಾ ಜನ ಆತನನ್ನ ಹಾಸ್ಯ ಮಾಡಿದ್ದಾರೆ, ಪರಿಹಾಸ್ಯ ಮಾಡಿದ್ದಾರೆ, ನಿಂದಿಸಿದ್ದಾರೆ. ಅದ್ರಲ್ಲಿ ನೋಡ್ರಿ, ಅಧಿಕಾರಿಗಳು ಸಹ ಆತನನ್ನ ಹಾಸ್ಯ ಮಾಡಿದ್ದಾರೆ. ಏನಂತ ಅಂತಂದ್ರೆ, ಆತನು ದೇವರ ಆರಿಸಿಕೊಂಡ ಕ್ರಿಸ್ತನು ಆಗಿದ್ದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಿ. ಹಲ್ಲೆಲೂಯಾ. ಅಲ್ಲಿ ಯಾವ ತರ ಅಧಿಕಾರಿಗಳು ಅಲ್ಲಿ ಹಾಸ್ಯ ಮಾಡಿದ್ದಾರೆ. ಮತ್ತೆ ಸಿಪಾಯಿಗಳು ನೋಡ್ರಿ, 36ನೇ ವಚನದಲ್ಲಿ ಸಿಪಾಯಿಗಳು ಯಾವ ತರ ಹಾಸ್ಯ ಮಾಡಿದ್ದಾರೆ ಅಂದ್ರೆ, ಅವರು ಆತನ ಹತ್ತಿರ ಬಂದು ಹುಳಿ ಮದ್ಯವನ್ನು ತೋರಿಸಿ, ನೀನು ಯಹೂದರ ಅರಸನಾಗಿದ್ದರೆ ನಿನ್ನನ್ನು ರಕ್ಷಿಸಿಕೋ ಅಂದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ರೀತಿಯನ್ನ ದೇವರನ್ನ ಹಾಸ್ಯ ಮಾಡಿದ್ದಾರೆ ಅಂತ ಹೇಳಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಇಲ್ಲಿ ನೋಡ್ರಿ, ಅಧಿಕಾರಿಗಳು ಹಾಸ್ಯ ಮಾಡ್ತಾ ಇದಾರೆ, ಸಿಪಾಯಿಗಳು ಹಾಸ್ಯ ಮಾಡ್ತಾ ಇದಾರೆ, ಮತ್ತೆ ದಾರಿಯ ಮಗ್ಗುಲಲ್ಲಿ ಹೋಗುವವರು ಸಹ ಅಲ್ಲಿ ದೇವರನ್ನ ಹಾಸ್ಯ ಮಾಡ್ತಾ ಇದಾರೆ. ಏನಂತ ಅಂತಂದ್ರೆ, 3 ದಿವಸಗಳಲ್ಲಿ ಒಂದು ಸಭೆಯನ್ನ ಕೆಡವಿ ಕಟ್ಟುವವನು ಶಿಲ್ವೆಯಿಂದ ಇಳಿದು ಬರ್ಬೇಕು ಸಹ ಹಾಸ್ಯ ಮಾಡಿದ್ದಾರೆ. ದೇವರ ವಾಕ್ಯ ಇದೆ, ಎಲ್ಲೋ ಮಿಸ್ ಆಗ್ಬಿಟ್ಟಿದೆ, ಅದು ನೋಡ್ಕೊಳ್ರಿ. ಅದನ್ನ ಹಾಸ್ಯ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹಾಸ್ಯಗಳನ್ನ ಮಾಡ್ಕೊಂಡಿದ್ದವರು ಈ ಒಂದು ಕಳ್ಳ ಹೆಂಗ ಬದಲಾಗಿರ್ಬೋದು ಅಂದ್ರೆ, ಮೇ ಬಿ ಇವೆಲ್ಲ ಆತನಿಗೆ ಸಾಕ್ಷಿಗಳಾಗಿ ಹೊರಡಿರ್ಬೋದು. ಹಲ್ಲೆಲೂಯಾ. ದೇವರನ್ನ ಮಾಡಿದಂತ ಹಾಸ್ಯವೇ ಆತನಿಗೆ ಸಾಕ್ಷಿಗಳಾಗಿ ಹೊರಡಿರಬಹುದು. ಅಂದ್ರೆ ನೋಡ್ರಿ, ಹಾಸ್ಯದಲ್ಲೂ ಸಹ ಎಂತ ಒಂದು ವಾಕ್ಯಗಳಿದಾವ್ ನೋಡ್ರಿ. ದೇವರ ಆರಿಸಿಕೊಂಡ ಕ್ರಿಸ್ತನು, ಇದೆಲ್ಲ ಸುಮ್ಮನೆ ತಮಾಷೆ ಆಗಿರುವಂತ ವಾಕ್ಯಗಳ, ಒಂದು ಹೃದಯವನ್ನ ಕಲಕಿಸುವಂತ ವಾಕ್ಯಗಳು. ಹಲ್ಲೆಲೂಯಾ. ಈ ಒಂದು ವಾಕ್ಯಗಳು ಒಂದು ಕಳ್ಳನ ಹೃದಯವನ್ನ ಮುಟ್ಟಿರುತ್ತೆ ಅಂತ ನಾನು ಅನ್ಕೊಂತೀನಿ. ಮತ್ತೆ ಇನ್ನೊಂದು ನೋಡ್ರಿ,
ಇನ್ನೊಂದು ವಿಚಾರ ಏನಂತಂದ್ರೆ ಆತನು ಬದಲಾಗುವುದಕ್ಕೆ ಕಾರಣ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಅದನ್ನು ಯಾವ ರೀತಿ ಬದಲಾಗಿರ್ಬೋದು ಅಂತ ನಾನು ಮೊದಲನೇ ರೀಸನ್ ಹೇಳಿದ್ದೀನಿ. ಒಂದು ಹಾಸ್ಯಗಳು, ಸಾಕ್ಷಿಗಳು, ಅಲ್ಲಿ ಹೊರಡಂತ ಸಾಕ್ಷಿಗಳು. ಇಲ್ಲಿ ನೋಡ್ರಿ, ಆ ಶಿಲುಬೆಗೆ ಹಾಕಲ್ಪಟ್ಟಂತ ಸಮಯದಲ್ಲಿ ತುಂಬಾ ಜನ ಅಲ್ಲಿ ಅಳ್ತಾರೆ. ಏಸಪ್ಪ ಹತ್ರ ನಾವು ವಾಕ್ಯಗಳನ್ನ ನೋಡಿದೀವಿ, ಹೆಂಗಸರು ಅಳ್ತಾರೆ. ಅದಕ್ಕೆ ಏಸಪ್ಪ ಹೇಳ್ತಾರೆ, ನನಗೋಸ್ಕರ ಯಾಕೆ ಅಳ್ತೀರಾ? ನೀವು ನಿಮ್ ಮಕ್ಕಳಿಗೋಸ್ಕರ ಅಳ್ರಿ, ನಿಮ್ ಗಂಡನಿಗೋಸ್ಕರ ಅಳ್ರಿ ಅಂತ ಹೇಳ್ತಾರಲ್ಲ. ಆ ಹೆಂಗಸರು ಯಾಕೆ ಅಳ್ತಾರೆ? ಸುಮ್ಮನೆ ತಮಾಷೆಗೆ ಹತ್ತಿರ್ತಾರ? ಏನೋ ನೋಡ್ಸ್ಕೋಬೇಕು ಅಂತ ಹತ್ತಿರ್ತಾರ? ಇಲ್ಲ, ಆತನಿಂದ ನಿಜವಾಗ್ಲೂ ಅವರು ಒಂದು ಉಪಯೋಗವನ್ನ ಪಡ್ಕೊಂಡಿರ್ತಾರೆ. ಡೆಫಿನೆಟ್ ಆಗಿ ಉಪಯೋಗ ಪಡ್ಕೊಂಡಿರ್ತಾರಲ್ವಾ, ಅದಕ್ಕೆ ಅವ್ರು ಹತ್ತಿದ್ದಾರೆ. ಇದೆಲ್ಲ ನೋಡಿದಂತ ಕಳ್ಳ ಆತನು ಮನಸ್ಸನ್ನ ಬದಲಾಯಿಸಿಕೊಂಡಿದ್ದಾನೆ. ಆತನು ಚೇಂಜ್ ಆಗಿದ್ದಾನೆ. ಅಂದ್ರೆ ಈತನೇ ನಿಜವಾದ ದೇವರು, ಈತನೇ ದೇವರ ಆರಿಸಿಕೊಂಡ ರಕ್ಷಕನು, ಈತನೇ ಒಂದು ಯಹೂದ್ಯರ ಅರಸನು ಅಂತ ಹೇಳಿ ಆತನಿಗೆ ಗೊತ್ತಾಗಿದೆ. ಇನ್ನೊಂದು ವಿಚಾರ ಏನಿರ್ಬೋದಂತಂದ್ರೆ ನೋಡ್ರಿ, ಇವನು 38ನೇ ವಚನದಲ್ಲಿ, ಲೂಕ 23ನೇ ಅಧ್ಯಾಯ 38ನೇ ವಚನದಲ್ಲಿ, ಇವನು ಯಹೂದ್ಯರ ಅರಸನು ಎಂಬುದಾಗಿ ಒಂದು ವಿಳಾಸವಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಎಷ್ಟೋ ಸಿನಿಮಾಗಳಲ್ಲಿ ನೋಡೋದಾದ್ರೆ, ಕೆಲವೊಂದು ಪಿಕ್ಚರ್ಸ್ ಅಲ್ಲಿ ನೋಡೋದಾದ್ರೆ, ಒಂದು ಶಿಲುಬೆ ಬಂದು ಅದ್ರ ಮೇಲೆ INRI ಅನ್ನೋದು ಒಂದು ವರ್ಡ್ಸ್ ಇರುತ್ತೆ. ನೀವು ಎಷ್ಟು ಜನ ನೋಡಿದ್ದೀರಾ? ಇಲ್ಲದೆ ಇರೋರಿಗೆ ಗೊತ್ತಿರಲ್ಲ, ಓದಿರೋರು ಆಲ್ಮೋಸ್ಟ್ ನೋಡಿರ್ತೀರಾ. ಈ ಒಂದು INRI ಅಂತಂದ್ರೆ ಯಹೂದ್ಯರ ಅರಸನು ಅಂತ ಅರ್ಥ. ಹಲ್ಲೆಲೂಯಾ. ಒಂದು ರೆಫರೆನ್ಸ್ ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 19ನೇ ವಚನ ನೋಡ್ರಿ. ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 19ನೇ ವಚನ. ಇದಲ್ಲದೆ ಪಿಲಾತನು ಒಂದು ವಿಳಾಸವನ್ನು ಬರೆದು ಆತನ ಶಿಲುಬೆಯ ಮೇಲ್ಗಡೆ ಹಚ್ಚಿಸಿದನು. ಅದೇನೆಂದರೆ, ನಜರೇತಿನ ಯೇಸು ಯಹೂದ್ಯರ ಅರಸನು ಎಂಬುದೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಒಂದು ಸುವಾರ್ತೆಯಾಗಿ ಆತನಿಗೆ ಹೊರಡಿರಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಒಂದು ಶಿಲುಬೆಯಲ್ಲಿ ಹಾಕಿದಂತ ಮಾತು, ನಜರೇತಿನ ಯೇಸು ಯಹೂದ್ಯರ ಅರಸನು ಈತನು ಅಂತ ಹೇಳಿ ಒಂದು ಸುವಾರ್ತೆಯಾಗಿ ಆತನ ಹೃದಯವನ್ನು ಮುಟ್ಟಿರ್ಬೋದು ಅಂತ ನಾನ್ ನೆನ್ಸ್ಕೊಂತೀನಿ. ಅದಕ್ಕೆ ಈ ಒಂದು ಕಾರಣದಿಂದ ಆ ಒಂದು ಕಳ್ಳ ಬದಲಾಗಿರ್ಬೋದು. ಏನಂತೀರಾ? ನೀವೇನಂತೀರಾ? ಬದಲಾಗಿರ್ಬೋದು. ಇನ್ನ ಮತ್ತೆ ಮೊದಲನೇ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ವಿಷಯ ಏನಂತಂದ್ರೆ, ಇನ್ನೊಂದು ವಿಷಯದಿಂದ ಸಹ ಆತ್ಮ ಬದಲಾಗಿರ್ಬೋದು. ಏನಂದ್ರೆ, ಯೇಸು ಕ್ರಿಸ್ತನು ತಂದೆಯೊಟ್ಟಿಗೆ ಇಟ್ಕೊಂಡಂತ ಸಂಬಂಧ. ಇಲ್ಲಿ ನೋಡ್ರಿ, ಯೇಸು ಕ್ರಿಸ್ತನನ್ನ ಹಿಡಿದುಕೊಟ್ಟಂತ ಸಮಯದಲ್ಲಾಗಿರ್ಬೋದು, ಮುಂಚೆನೂ ಆಗಿರ್ಬೋದು, ದೇವರು ತಂದೆಯೊಟ್ಟಿಗೆ ತುಂಬಾ ಬಲವಾದ ಒಂದು ಸಂಬಂಧವನ್ನ, ಪ್ರೀತಿಯನ್ನ ಇಟ್ಕೊಂಡಿದ್ರು ಅಲ್ವಾ? ಹಲ್ಲೆಲೂಯಾ. ದೇವರಿಗೆ ನೋವಾದಾಗ ಏನೇ ಆಗ್ಲಿ ದೇವರು ಪ್ರಾರ್ಥನೆ ಮಾಡೋದು. ಒಂದು ಗೋಲ್ಗತ ಗೆತ್ಸೆಮನೆ ತೋಟದಲ್ಲಿ ಆತನಿಗೆ ನೋವಾದಾಗ ಪ್ರಾರ್ಥನೆ ಮಾಡಿದ್ದು, ಇದೆಲ್ಲ ದೇವರ ಹತ್ರ ಇಟ್ಕೊಂಡ ಒಂದು ಸಹವಾಸ. ಹಲ್ಲೆಲೂಯಾ. ಮತ್ತೆ ಆತನನ್ನು ಹಿಂಸೆ ಪಡಿಸಿದವರಂತ ಕೂಡ ಆತನು ತಂದೆಯೇ ಒಂದು ಸಂತೋಷಪತ್ರ ಮಾತಾಡಿದಾಗ ಮೊದಲನೇ ಮಾತು ಏನದು? ತಂದೆ, ಇವರನ್ನ ಕ್ಷಮಿಸು. ಇವ್ರು ಏನ್ ಮಾಡ್ತಾ ಇದ್ದಾರೆ, ಇವ್ರು ಅರಿಯರು ಅಂತ ದೇವ್ರು ಹೇಳಿದಾರೆ ಅಂತಂದ್ರೆ, ಅಲ್ಲಿ ಪಕ್ಕದಲ್ಲಿರುವಂತ ಕಳ್ಳನಿಗೆ ಯಾವ ರೀತಿ ಇರ್ಬೋದಲ್ವಾ? ಆ ಒಂದು ಕಳ್ಳನ ಆ ಒಂದು ಎಲ್ಲ ಒಂದು ಕಾರ್ಯಗಳು ಚೇಂಜ್ ಮಾಡಿದೆ. ನಾನು ಈ ಒಂದು 3 ಕಾರ್ಯಗಳಿಂದ ಆತನು ಬದಲಾಗಿದ್ದಾನೆ ಅಂತ ನಾನು ಬಲವಾಗಿ ನಂಬ್ತೇನೆ. ಇಲ್ಲಿ ನೋಡ್ರಿ, ಈ ಒಂದು 3 ಕಾರ್ಯಗಳನ್ನ ನೋಡಿ, ಆ ಇಬ್ಬರು ಕಳ್ರಿದ್ರಲ್ಲ, ಅದರಲ್ಲಿ ಒಬ್ಬರು ಚೇಂಜ್ ಆಗಿದ್ದಾನೆ, ಇನ್ನೊಬ್ಬನು ಚೇಂಜ್ ಆಗಿಲ್ಲ. ಯಾಕಾಗಿಲ್ಲ? ಆಗ್ಬೋದಾಗಿತ್ತಲ್ಲ, ಆ ಕಳ್ಳನು ಸಹ ಆಗ್ಬೋದಾಗಿತ್ತಲ್ಲ. ಯೇಸು ಕ್ರಿಸ್ತನ ಹತ್ರ ಆತನು ಮಾತಾಡಬಹುದಾಗಿತ್ತಲ್ಲ. ಯಾಕೆ? ಯೇಸು ಕ್ರಿಸ್ತನನ್ನ ಯಾರ್ಯಾರೆಲ್ಲ ಹಾಸ್ಯ ಮಾಡಿದ್ರು, ಯಾರು ಹೊಗಳಿದ್ರು ಅಂತ ಹೇಳಿ ಇನ್ನೊಂದು ಕಳ್ಳನ ಗೊತ್ತಿಲ್ವಾ? ಕಿವಿ ಇದೆಯಲ್ಲ, ಕೇಳಿಸ್ಕೊಂತ ಇದ್ದಾನಲ್ಲ. ಮತ್ತೆ ಒಂದೇ ಒಂದು ಕಳ್ಳ ಯಾಕೆ ಬದಲಾಗ್ನು? ಇನ್ನೊಂದು ಕಳ್ಳ ಯಾಕೆ ಬದಲಾಗಿಲ್ಲ? ಯಾಕೆ ಅಂತಂದ್ರೆ, ಒಂದು ಕಳ್ಳನಲ್ಲಿ ಮಾತ್ರನೇ ಪಶ್ಚಾತ್ತಾಪ ಒಂದು ಹೃದಯ ಇತ್ತು. ಹಲ್ಲೆಲೂಯಾ. ನೋಡ್ರಿ, ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 40ನೇ ವಚನದಲ್ಲಿ ನೋಡ್ರಿ, 39ನೇ ವಚನದಿಂದ ನೋಡ್ಕೊಳ್ರಿ. ತೂಗು ಹಾಕಿದ್ದ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದಕ್ಕೆ ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ನಿನಗೆ ಹೆದರುವುದಿಲ್ಲವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಓದ್ತಾ ಇದ್ದೀರಾ? ಗಮನವಿಟ್ಟು ಓದ್ರಿ. ಅಲ್ಲಿ ಆ ಕಳ್ಳ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ.
ಆ ತಪ್ಪನ್ನ ಅರಿವು ಮೂಡಿಸ್ಕೊಂತ ಅದನ್ನ ಅಯ್ಯೋ ನಾವು ಮಾಡಿರೋ ತಪ್ಪಿಗೆ ನಾವು ಪ್ರತಿಫಲ ಅಂದ್ರೆ ಅದಕ್ಕೆ ತಕ್ಕಂತ ಶಿಕ್ಷೆ ನಾವು ಅನುಭವಿಸ್ತಾ ಇದೀವಿ, ಆದ್ರೆ ಈತನಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ಒಂದು ಕಳ್ಳನಿಗೆ ಮಾತ್ರ ಅರಿವು ಮೂಡಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಆತನು ತಂದೆಯಾದ ದೇವರನ್ನ ನೋಡ್ರಿ, ಯೇಸು ಕ್ರಿಸ್ತನನ್ನ ಏನ್ ಹೇಳ್ತದನಂತಂದ್ರೆ, ನೀನು ನಿನ್ನ ರಾಜ್ಯವನ್ನು ಪಡೆದನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು. ಹಲ್ಲೆಲೂಯ, ಹಲ್ಲೆಲೂಯ. ಇವನ್ನೆಲ್ಲ ವಿಚಾರಗಳನ್ನ ನೋಡಿ ಆತನು ತನ್ನಲ್ಲಿ ತಾನು ಪಶ್ಚಾತ್ತಾಪ ಪಟ್ಟು ತಂದೆಯಾದ ದೇವರನ್ನು, ಯೇಸು ಕ್ರಿಸ್ತನಲ್ಲಿ ಯಾವುದೇ ರೀತಿ ಪಾಪ ಇಲ್ಲ, ಯಾವುದೇ ತಪ್ಪಿಲ್ಲ ಎಂದು ನಾವು ತಪ್ಪು ಮಾಡಿದೀವಿ, ಆದ್ರೆ ಯೇಸು ಕ್ರಿಸ್ತನ ಯಾವುದೇ ತಪ್ಪು ಮಾಡಿಲ್ಲ, ಆದ್ರೆ ಆತನ ಸುಮ್ಮನೆ ಶಿಲುಬೆಗೆ ಹಾಕಿದಾರೆ ಅಂತ ಆತನ ಮನವರಿಕೆ ಮಾಡಿಕೊಂಡು ಆತನೇ ಒಂದು ಭೂಮಿಗೆ ರಾಜನಾಗಿ ಬಂದಿದ್ದಾನೆ, ಈತನೇ ರಾಜನ ಅಂತ ಆತನ ಅಂಗೀಕಾರ ಮಾಡಿಕೊಂಡಿದ್ದಕ್ಕೋಸ್ಕರನೇ ದೇವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ನೋಡ್ರಿ. 43ನೇ ವಚನ, ಇವತ್ತೇ ನನ್ನ ಸಂಗಡ ಪರದೇಶಿಯಲ್ಲಿರುವೆ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ಈ ಒಂದು ಆನ್ಸರ್ ಬಂದು, ಈ ಒಂದು ಸಮಾಧಾನವನ್ನು ಒಂದು ಕಳ್ಳನಿಗೆ ಎಷ್ಟು ಒಂದು ಆಶ್ಚರ್ಯವಾಗಿದೆ, ಒಂದು ವಿಚಿತ್ರವಾಗೇ ಇದೆ ಇದು ಅಲ್ವಾ ಈ ಒಂದು ಆನ್ಸರು. ಇವಾಗ ನೋಡ್ರಿ, ಅಲ್ಲಿ ಏಸಪ್ಪ ಅಲ್ಲಿ ಶಿಲುಬೆನಲ್ಲಿ ಎಷ್ಟೋ ಪಾಡುಗಳನ್ನು ಪಟ್ಟಿದ್ದಾರೆ, ಎಷ್ಟೋ ಕಷ್ಟವನ್ನು ಪಟ್ಟಿದ್ದಾರೆ. ಶಿಲುಬೆಯ ಒಂದು ಶ್ರಮ ಅಂದ್ರೆ ಅದು ತಮಾಷೆ ಅಲ್ಲ. ನಾನು ಹೇಳಿದ್ನಲ್ವಾ, ಎಲ್ಲಾ ಪನಿಷ್ಮೆಂಟ್ಗಳಲ್ಲಿ ಶಿಲುಬೆಯ ಪನಿಷ್ಮೆಂಟ್ ಅಂದ್ರೆ ದೊಡ್ಡದದು ಪನಿಷ್ಮೆಂಟ್. 2 ಕೈಗಳನ್ನೆಲ್ಲ ಹಿಂಗ ಹಾಕಿ, ಕಾಲು ಮಳೆ ಹೊಡೆದು, ಕೈ ಮಳೆ ಹೊಡೆದು, ಮೈಯಲ್ಲಿರೋ ರಕ್ತನೆಲ್ಲ ತೆಗೆದ್ಬಿಟ್ಟಿದ್ದಾರೆ, ಎಲ್ಲ ಕಡೆ ಗಾಯಗಳಾಗಿದೆ, ಮೇಲೆ ಬಿಸಿಲು ಇರುತ್ತೆ, ಎಷ್ಟು ಕಷ್ಟಪಟ್ಟಿರ್ಬೋದು. ಅಂತ ಸಮಯದಲ್ಲಿ ಇವಾಗ ಈ ಕಳ್ಳ ಬಂದ್ಬಿಟ್ಟು, ದೇವರೇ ನಿನ್ನ ರಾಜ್ಯವನ್ನು ನೀನು ಪಡೆದವನಾಗಿ ಬರುವಾಗ ನನ್ನ ನೆನೆಸ್ಕೋ ಅಂತ ಹೇಳ್ತಾನಲ್ವಾ, ಅಲ್ಲಿ ಏಸಪ್ಪ ಪಟ್ಟಂತ ಹೆಂಗೆ ಹೇಳಕ್ಕಾಗುತ್ತಲ್ಲಿ, ಇವತ್ತೇ ನನ್ನ ಸಂಗಡ ಪರದೇಶಿಯಲ್ಲಿರೋದು ಅಷ್ಟು ಸುಲಭವಾಗಿ ಹೇಳಕ್ಕಾಗುತ್ತಾ? ಇಲ್ಲ. ದೇವರು ಹೆಂಗೆ ಹೇಳಿರ್ಬೋದು? ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ದೇವರು ಆ ಒಂದು ಕಳ್ಳನ ಪಶ್ಚಾತ್ತಾಪವನ್ನ ನೋಡಿದ್ದಾರೆ, ಆತನ ಮನಸ್ಸಾಂತರ ಹೊಂದಿದ್ದನ್ನ ಆತನ ನೋಡಿದ್ದಾರೆ, ಯಾಕೆ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ಬೋದಾಗಿತ್ತಲ್ಲ, ಯಾಕೆ ನೀನು ನನ್ ಸಿಗ್ಲೇ ಇಲ್ವಾ, ನೀನು ಮುಂಚೆ ಅಂದ್ರೆ ನಿನಗೆ ಗೊತ್ತೇ ಇಲ್ವಾ, ನಾನು ಎಷ್ಟೋ ಅದ್ಭುತ ಕಾರ್ಯಗಳು ಮಾಡಿದೆ, ಅವಾಗ ನೀನು ಕಾಣಿಸ್ಲಿಲ್ವಾ, 5,000 ಜನಕ್ಕೆ ರೊಟ್ಟಿನ ಮೀನನ್ನ ಹಂಚಿದೆ, ಅವಾಗ ನೀನು ಕಾಣಿಸ್ಲಿಲ್ವಾ, ಎಷ್ಟೋ ಒಂದು ಕಾರ್ಯಗಳನ್ನ ಮಾಡಿದ್ದೀನಲ್ಲ, ಅವಾಗ ನೀನ್ ನನ್ ಕಾಣಿಸ್ಲಿಲ್ಲ, ಇವಾಗ ಬಂದಿದೆಯಲ್ಲ ಕ್ಷಮಿಸೋದಲ್ಲ. ದೇವ್ರು ಕೇಳ್ಬೋದಾಗಿತ್ತಲ್ಲ, ನಾವಂದ್ರೆ ಕೇಳ್ತಾ ಇದ್ದೀಲ್ವಾ? ನಮ್ ಕಷ್ಟದಿಂದ ಯಾರಾದ್ರೂ ಒಂದು ಮಾತಾಡಿದ್ರೆ ನಮ್ಗೆ ಹೆಂಗಿರುತ್ತೆ? ಅಯ್ಯೋ ನಾವೇ ಕಷ್ಟದಲ್ಲಿದ್ದೀವಿ, ಇವ್ರು ಬಂದಿದ್ದಾರಪ್ಪ ಅಂತ ಅನ್ಸಲ್ವಾ? ಆತರ ಅಂದ್ರ ದೇವ್ರು ಆತನನ್ನ ಖಂಡಿಸಿದ್ರ, ನೀನ್ ಯಾಕೆ ಅವಾಗ್ಲೇ ಬರ್ಬಾರ್ದಾಗಿತ್ತು, ಇವಾಗ ಬಂದಿದೀಯಲ್ಲ ನೀನು ಅಂತ ಕೇಳಿಲ್ಲ. ಯಾಕಂದ್ರೆ ದೇವರಲ್ಲಿದ್ದಂತ ಪ್ರೀತಿ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೀತಿಯು ಎಲ್ಲವನ್ನ ಮುಚ್ಚಿಕೊಳ್ಳುತ್ತೆ. ಹಲ್ಲೆಲೂಯ. ಪ್ರೀತಿಯು ತಾಳ್ಮೆ ಉಳ್ಳದ್ದು. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೀತಿಯು ಎಲ್ಲವನ್ನ ಸಹಿಸಿಕೊಳ್ಳುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ಆತನ ಪ್ರೀತಿ ಎಂತದಂದ್ರೆ ಒಂದು ಕಳ್ಳನನ್ನು ಸಹ ಕ್ಷಮಿಸಿ ಆತನ ರಾಜ್ಯಕ್ಕೆ ಪರದೇಶಿಗೆ ಕರ್ಕೊಂಡು ಹೋಗುವಂತ ಅಷ್ಟೊಂದು ಪ್ರೀತಿ ದೇವರಲ್ಲಿದೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡ್ರಿ, ಈ ಒಂದು ವಾಕ್ಯಗಳಿಂದ ನಾವ್ ಏನನ್ನ ಕಲಿಬಹುದು ಅಂತಂದ್ರೆ, ನೋಡ್ರಿ, ಈ ಒಂದು ಕಳ್ಳ ಹಳೆ ಜೀವಿತ ಎಷ್ಟೋ ಇರ್ಬೋದು ಅಲ್ವಾ, ಹಳೆ ಜೀವಿತ ಎಷ್ಟೋ ಇದಿರ್ಬೋದು, ಆದ್ರೆ ಅದನ್ನು ಬದಲಾಯಿಸ್ಕೊಂಡ, ಅವನ ಅವಕಾಶನ ಉಪಯೋಗಿಸಿಕೊಂಡ ಇಲ್ವಾ, ಅವನು ಕೊನೆ ಕಾಲದಲ್ಲಿ ಅದನ್ನ ಉಪಯೋಗಿಸ್ಕೊಂಡು ಯಾರಿಗಾತರ ಸಾಧ್ಯ ಆಗುತ್ತೆ? ಇವಾಗ ನಾವು ನೋಡ್ರಿ, ಎಷ್ಟೋ ದಿನಗಳಿಂದ, ಎಷ್ಟೋ ವರ್ಷಗಳಿಂದ ಚರ್ಚಿಗೆ ಬರ್ತಾನೆ ಇರ್ತೀವಿ, ಪ್ರೇಯರ್ ಮಾಡ್ತಾನೆ ಇರ್ತೀವಿ, ವಾಕ್ಯಗಳು ಓದ್ತಾನೆ ಇರ್ತೀವಿ, ಎಷ್ಟು ಗುಡ್ ಫ್ರೈಡ್ಗಳು ನೋಡಿದೀವಿ, ಎಷ್ಟು ಈಸ್ಟರ್ಗಳು ನೋಡಿದೀವಿ. ಈ ಬೈಬಲ್ ಎಲ್ಲ ನಮ್ಮ ಕೈಯಲ್ಲೇ ಇದೆ. ಅವಾಗಿಲ್ಲ. ನಾವು ಚೇಂಜ್ ಆಗಿದೀವ? ಎಷ್ಟು ಜನ ನಾವು ಬಲವಾಗಿ ಹೇಳ್ತೀವಿ, ಏಸಪ್ಪ ನಿನ್ನ ರಾಜ್ಯವನ್ನು ಪಡೆದವನಾಗಿ ನೀನು ಬರುವಾಗ ನನ್ನ ನೆನೆಸ್ಕೊ ಅಂತ ನಾವು ಹೇಳಿದ ತಕ್ಷಣ ದೇವರು ಇವತ್ತು ನನ್ನ ಸಂಗಡ ಪರದೇಶಿಯಲ್ಲಿರೋದು ಎಷ್ಟು ಜನ ಕೇಳ್ತಾರೆ? ಎಷ್ಟು ಜನ ಬಲವಾಗಿ ನೀವು ನಂಬ್ತೀರಾ? ಆ ಒಂದು ನಂಬಿಕೆ ಇದ್ರೆ ನಿಜವಾಗ್ಲೂ ದೇವರಿಗೆ ಸ್ತೋತ್ರ. ಇಲ್ಲದಿದ್ರೆ ನಾವು ಆ ರೀತಿಯಲ್ಲಿ ಇರಬೇಕು. ಈ ಒಂದು ಕಳ್ಳ ಕೇಳಿದ ತಕ್ಷಣ ದೇವರು ಉತ್ತರ ಕೊಟ್ಟನಲ್ವಾ, ಆ ರೀತಿಯಲ್ಲಿ ನಾವು ಇರಬೇಕು, ನಾವು ಬದಲಾಗಬೇಕು. ಇಲ್ಲಿ ನೋಡ್ರಿ, ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ಸುಮ್ಮನೆ ಗುಡ್ ಫ್ರೈಡೇ ಮಾಡ್ಕೊಳ್ಳೋದು, 7 ಮಾತುಗಳನ್ನ ಕೇಳೋದು, ವಾಕ್ಯಗಳನ್ನ ಕೇಳೋದು, ನಮ್ಮ ಪಾಡಿಗೆ ನಾವು ಎದ್ದೋಗೋದು, ಈಸ್ಟರ್ಗಳು ಮಾಡ್ಕೊಳ್ಳೋದು, ಕ್ರಿಸ್ಮಸ್ ಮಾಡ್ಕೊಳ್ಳೋದು, ಇದು ಬಂದು ಏನು ಪ್ರಯೋಜನ ಇಲ್ಲ. ಯೇಸು ಕ್ರಿಸ್ತನ ಹುಟ್ಟಿ ಎಷ್ಟೋ ವರ್ಷ ಆಗೋಗಿದೆ. ಯೇಸು ಕ್ರಿಸ್ತನ ಭೂಮಿಗೆ ಬಂದು ಎಷ್ಟೋ ವರ್ಷ ಆಗೋಗಿದೆ. ಆತನನ್ನ ನಾವು ಅಂಗೀಕಾರ ಮಾಡ್ಕೋಬೇಕು, ರಕ್ಷಣೆ ಪಡ್ಕೋಬೇಕು, ಅಷ್ಟೇ ಇವಾಗ ನಮ್ಮ ಕೈಯಲ್ಲಿರೋದು. ಹಲ್ಲೆಲೂಯ,
ಹಲ್ಲೆಲೂಯಾ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ಆತನಲ್ಲಿ ನಾವು ಯಾರೆಲ್ಲ ಈಗ ನಮ್ಮ ಮನಸ್ಸಿಗೆ ಬಂದಿರ್ಬೋದು, ದೇವರೇ ನಾವು ಸಹ ಈ ಮಾತು ಹೇಳಿದ ತಕ್ಷಣ ದೇವರೇ ಇವತ್ತೇ ನನ್ನ ದೇವ್ರು ನಮ್ಮ ಸಂಗಡ ಮಾತಾಡ್ಬೇಕು ನಮಗೂ ಅನ್ಸುತ್ತಲ್ವಾ? ನನಗೆ ಅನ್ಸುತ್ತೆ ಇವಾಗ ಕಳ್ಳ ಕೇಳಿದ ತಕ್ಷಣ ದೇವ್ರು ಹೇಳಿದ್ರಲ್ವಾ, ಹಂಗೆ ನಮಗೂ ಸಹ ಕರೆದ್ರೆ ಹೆಂಗಿರುತ್ತೆ ಆ ರೀತಿ ನಾವಿರ್ಬೇಕು. ನಾವೆಲ್ಲರೂ ಒಂದು ಕ್ಷಣ ನಾವು ಒಂದು ಸಮಯದಲ್ಲಿ ಪ್ರಾರ್ಥಿಸೋಣ. ದೇವರೇ ಆ ಒಂದು ಕಳ್ಳನಿಗೆ ಕೊಟ್ಟಂತಹ ಏನು ಮನ ಪರಿವರ್ತನೆ ನಮಗೂ ಸಹ ಕೊಡು. ಯಾಕಂದ್ರೆ ಮನಸ್ಸಾಂತರ ಹೊಂದಿರೋರ್ಗೆ ದೇವ್ರು ಯಾವಾಗ್ಲೂ ಕಾಯ್ತಾನೆ ಇರ್ತಾರೆ. ದೇವ್ರ ವಾಕ್ಯ ಹೇಳುತ್ತೆ ರೋಮ 8:34 ನೋಡ್ರಿ, ತಂದೆಯ ಬಲಗಡೆಯಲ್ಲಿ ಯಾವಾಗ್ಲೂ ದೇವ್ರು ಬೇಡ್ತಾನೆ ಇರ್ತಾರಂತೆ. ದೇವರನ್ನ ಹುಡುಕುವವರಿಗೋಸ್ಕರ ತಂದೆಯ ಬಲಗಡೆಯಲ್ಲಿ ನಿಂತು ದೇವ್ರು ಯಾವಾಗ್ಲೂ ಬೇಡ್ತಾನೆ ಇರ್ತಾರೆ. ಅಂದ್ರೆ ನಾವು ದೇವರನ್ನ ಹುಡುಕಿದ್ರೆ ಅದನ್ನ ನಮ್ಮನ್ನ ಹುಡುಕೋನು ಆಗಿದ್ದಾರಲ್ಲ, ತಂದೆಯ ಬಲಗಡೆ ನಮ್ಮನ್ನ ಬೇಡುವನಾಗಿದ್ದಾರೆ, ನಮಗೋಸ್ಕರ ಬೇಡ್ತಾನೆ ಇರ್ತಾರೆ, ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ. ಅದನ್ನ ನಾವ್ ಏನ್ ಮಾಡ್ಬೇಕು? ಮನುಷ್ಯರ ಸಂಗಡ ಮಾತನಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು, ದೇವರ ಸಂಗಡ ಮಾತನಾಡ್ಬೇಕು. ಇವಾಗ ನೋಡ್ರಿ, ಇಲ್ಲಿ ಕಳ್ಳ ಇದಾನಲ್ವಾ, ಈ ಕಳ್ಳ ಜೊತೆನಲ್ಲೇ ಮಾತಾಡ್ಬೋದಾಗಿತ್ತಲ್ಲ, ಮಾತಾಡೋದನ್ನ ದೇವ್ರ ಸಂಗಡ ಮಾತಾಡೋದು. ಕಳ್ಳ ಜೊತೆ ಮಾತಾಡಿದ್ರೆ ಅವ್ನು ಕಳ್ಳನಾಗೆ ಉಳ್ಕೊಂತ ಇದ್ದ. ದೇವ್ರ ಸಂಗಡ ಮಾತನಾಡಿದಕ್ಕೋಸ್ಕರನೇ ಅವ್ನು ಪರದೇಶಿಗೆ, ಒಂದು ದೇವ್ರ ಸಂಗಡ ಪರದೇಶಿಗೆ ಒಂದು ತಮಾಷೆ ಅಲ್ಲ ಅದು. ಹಲ್ಲೆಲೂಯಾ. ಯೋಚನೆ ಮಾಡ್ರಿ, ನಾವು ಸಹ ಒಂದು ಚೇಂಜಸ್ ನಮಗೂ ಆಗ್ಬೇಕು. ನಾವು ಇಂದು ಸಮಯದಲ್ಲಿ ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವರೇ ನಮ್ಮನ್ನು ಸಹ ಅದೇ ರೀತಿಯಾಗಿ ಬದಲಾಯಿಸು ಅಂತೇಳಿ ನಾವು ಪ್ರಾರ್ಥಿಸ್ಕೊಳ್ಳೋಣ. ಎಲ್ಲರೂ ತಲೆಬಾಗಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಬಾಯಿ ಬಿಟ್ಟು ಪ್ರಾರ್ಥನೆ ಮಾಡ್ರಿ, ದೇವರಿಗೆ ಕೇಳ್ರಿ. ದೇವರೇ ನಾನು ಕರೆದ ತಕ್ಷಣ ನನ್ನನ್ನು ಸಹ ಅದೇ ರೀತಿಯಾಗಿ ಕತ್ಕೋಬೇಕಪ್ಪ ಅಂತ ನೀವು ವಿಜ್ಞಾಪನೆನ ಸಲ್ಲಿಸಬೇಕು. ಸ್ತೋತ್ರ 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 ಸ್ತೋತ್ರ. ದೇವರೇ ಯೇಸಪ್ಪ, ಈ ಒಂದು ವಾಕ್ಯವನ್ನು ಮಾತನಾಡಿದಕ್ಕಾಗಿ ನಾನು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೀನಿ ಯೇಸಪ್ಪ. ದೇವರೇ, ಒಂದು ಕಳ್ಳನಲ್ಲಿ ಯಾವ ರೀತಿ ಸ್ವಾಮಿ ಬದಲಾವಣೆ ಬಂದು ಪಶ್ಚಾತ್ತಾಪ ಪಟ್ಟು ನಿನ್ನನ್ನು ಅಂಗೀಕಾರ ಮಾಡಿಕೊಂಡು ಸ್ವಾಮಿ ಈತನು ಕರ್ತನೆ ನಿನ್ನ ರಾಜ್ಯಕ್ಕೆ ಒಂದು ಪರದೇಶಿಗೆ ನಿನ್ನ ಸಂಗಡ ಬಂದ ಸ್ವಾಮಿ, ಅದೇ ರೀತಿಯಾಗಿ ಕರ್ತನೆ ನಾವು ಸಹ ರಕ್ಷಣೆ ಮಾರ್ಗಕ್ಕೆ ಬರಬೇಕು ಸ್ವಾಮಿ. ಇಲ್ಲಿರುವಂತ ಎಲ್ಲರೂ ಸ್ವಾಮಿ ಯೇಸಪ್ಪ ಒಂದು ಕತ್ತಲೆಯಿಂದ ಬಿಡುಗಡೆ ಆಗ್ಬೇಕು ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ದೇವರೇ ಯೇಸುವೆ, ನಾವೆಲ್ಲರೂ ಸ್ವಾಮಿ ನಿನ್ನ ರಾಜ್ಯಕ್ಕೆ ಬಾಧ್ಯರಾಗಬೇಕಂತ ಪ್ರಾರ್ಥಿಸುತ್ತಾ ಈ ಒಂದು ಎಲ್ಲ ವಿಜ್ಞಾಪನೆಗಳನ್ನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೀನಿ ತಂದೆಯೇ, ಆಮೆನ್. ಈ ಒಂದು ಮಾತನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಸಭೆಯ ಸೇವಕರಿಗೆ ನಾನು ಯೇಸು ಕ್ರಿಸ್ತನ ಹೆಸರು ನಾನು ವಂದಿಸ್ತೀನಿ. ಮೊದಲು ಕೇಳಿದಂತ ನಿಮ್ಮೆಲ್ಲರಿಗೂ ಮತ್ತೆ ಡ್ಯಾನಿಯಲ್ ಪಾಸ್ಟರ್ಗೂ ನಾನು ಯೇಸು ನಾಮದಲ್ಲಿ